ಸೂಪರ್ ಈಸಿಯಾಗಿ ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಪಕೋಡ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕಡಲೆ ಹಿಟ್ಟನ್ನು ಹಾಕಿ, ನಾನು ಮನೆಯಲ್ಲೇ ತಯಾರು ಮಾಡಿರೋ ಅಂತಹ ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಈರುಳ್ಳಿ ಪಕೋಡ ಮಾಡಲಿಕ್ಕೆ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರಬೇಕು, ಅದನ್ನು ಕೂಡ ಅದಕ್ಕೆ ಹಾಕಿ, ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನಕಾಯಿಯನ್ನು ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಸೋಡಾವನ್ನು ಹಾಕಿ ಗರಿ ಗರಿಯಾಗಿ ಪಕೋಡ ಬರಲಿಕ್ಕೆ, ನಂತರ ಫ್ಲೇವರ್ ಚೆನ್ನಾಗಿ ಬರಬೇಕು ಅಂತ ಹೇಳಿಬಿಟ್ಟು ಅಜ್ವಾನ್ ಕಾಳನ್ನು ಸ್ವಲ್ಪ ಉಜ್ಜಿಬಿಟ್ಟು ಅದಕ್ಕೆ ಉದುರಿಸಿ ಆಗ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ನೀರು ತಗೊಂಡು ಸ್ವಲ್ಪನೇ ನೀರು ಹಾಕ್ತಾ ಕಡಲೆ ಹಿಟ್ಟು ಮತ್ತು ನೀವು ಹಾಕಿರುವಂತಹ ಎಲ್ಲ ಐಟಮ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೋಬೇಕು. ತುಂಬ ತೆಳುವು ಆದರೆ ಪಕೋಡ ಚೆನ್ನಾಗಿ ಬರಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು. ಚೆನ್ನಾಗೇ ಮಿಕ್ಸ್ ಮಾಡಿ. ನಿಮಗೆ ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ ಸ್ವಲ್ಪ ಎಷ್ಟು ನೀರು ಹಾಕಬೇಕು ಅಂತ ಹೇಳ್ಬಿಟ್ಟು. ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ತುಂಬ ಚೆನ್ನಾಗೇ ಬರುತ್ತೆ ಪಕೋಡ ಅಂತಲೇ ಹೇಳಬಹುದು. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಿ. ಆವಾಗ ನಿಮಗೆ ಒಂದು ಲೆವೆಲ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಥವಾ ತೆಳುವಾಗಿದೆ ಅನ್ನೋದು. ತೆಳುವಾದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಗಟ್ಟಿ ಮಾಡ್ಕೋಬೋದು ನೀವು. ನಂತರ ಒಂದು ಬಾಣಲಿಯನ್ನು ಇಡಿ, ಅದಕ್ಕೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಕಲಸಿರುವಂತಹ ಹಿಟ್ಟನ್ನು ತಗೊಂಡು ಪಕೋಡವನ್ನು ಬಿಡಿ. ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಿಟ್ಟನ್ನು ತಗೊಂಡು ಬಿಡಿ, ಇಲ್ಲ ಪಕೋಡ ಸ್ವಲ್ಪ ದೊಡ್ಡದಾಗಿದ್ದರೆ ನಮ್ಗೆ ಇಷ್ಟ ಆಗುತ್ತೆ ಅಂತ ಅಂದರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೊಂಡು ಬಿಡಿ. ಈಗ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ, ಹಾಗಾಗಿ ಬಿಟ್ಟರೆ ನಾವು ಚೆನ್ನಾಗಿ ಅದೆಲ್ಲ ಬೇಯುತ್ತೆ ಅಂತ ಹೇಳ್ಬೋದು. ಈಗ ಬೇಯುವಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಾಗ ನೀವು ಚಮಚದಿಂದ ಅದನ್ನು ಇದು ಸರಿಯಾಗಿ ಬೇಯಿಸ್ಕೊಳ್ಳಿ. ಎರಡು ಕಡೆ ಫ್ರೈ ಮಾಡಿ. ಕಲರ್ ಚೇಂಜ್ ಆದಾಗ ಅದನ್ನು ಮತ್ತೊಂದು ಸೈಡ್ಗೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಬೇಯುವಾಗ ಕಲರ್ ಚೇಂಜ್ ಆದಂಗೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು. ನಿಮಗೆ ತುಂಬ ರೋಸ್ಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿ, ಇಲ್ಲ ಸಾಕು ಅಂತ ಹೇಳಿದರೆ ಒಂದು ಪ್ಲೇಟ್ಗೆ ಅದನ್ನು ಸರ್ವ್ ಮಾಡಿ. ನೋಡಿ, ತುಂಬ ಸೂಪರ್ ಈಸಿಯಾಗಿ ಟೇಸ್ಟಿಯಾಗಿ ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಕರುನಾಡ ಅಡುಗೆಯನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.